Hi everyone, today I am going to discuss about KEA latest update about KCET counseling. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ಯು ಜಿ ಸಿ ಇ ಟಿ ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಎ ಇಲಾಖೆಯು ವೃತ್ತಿಪರ ಕೋರ್ಸ್ಗಳಿಗೆ ಎನ್ರೋಲ್ ಆಗಲು ಆಪ್ಷನ್ ಎಂಟ್ರಿನ ಓಪನ್ ಮಾಡಿತ್ತು. ಸೊ ಇವಾಗ ಇಂದು ಆಪ್ಷನ್ ಎಂಟ್ರಿ ಕೊನೆ ದಿನವಾಗಿದೆ. ಓಕೆ, ಸೊ ಇನ್ನೂ ಕೂಡ ಯಾರೆಲ್ಲ ನೀವು ಆಪ್ಷನ್ಗಳನ್ನ ಎಂಟ್ರಿ ಮಾಡಿಲ್ಲ ನಿಮಗೆ ಬೇಕಾದಂಥ ಕೋರ್ಸ್ಗಳಿಗೆ ಅಥವಾ ಕಾಲೇಜಸ್ಗಳಿಗೆ, ಸೊ ನೀವೇನು ಮಾಡಬೇಕು, ಇವತ್ತು ನೀವು ಎನ್ರೋಲ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಇವತ್ತು ಕೊನೆ ದಿನಾಂಕ ಇದೆ. ಇಲ್ಲಿ ನೋಡ್ಬೋದು ನೀವು ಏನಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸುಗಳ ಸೀಟ್ಗಳನ್ನು ಪಡೆಯಲು ಮೊದಲ ಸುತ್ತಿನ ಹಂಚಿಕೆಗಾಗಿ ಆಪ್ಷನ್ ಎಂಟ್ರಿ ದಾಖಲಿಸಲು ಮಂಗಳವಾರ ಅಂದರೆ ಇಂದು ಜೂನ್ 30 ಕೊನೆ ದಿನವಾಗಿದೆ. ಆಪ್ಷನ್ ಎಂಟ್ರಿನ ಕರೆದಿತ್ತು ಯಾವುದಕ್ಕೆ? ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಇನ್ವೈಟ್ ಮಾಡಿತ್ತು. ಸೊ ಹಾಗಾಗಿ ಇವತ್ತು ಕೊನೆ ದಿನ ಆಗಿದೆ. ಈ ಹಿಂದೆ ಹೊರಡಿಸಿದ ಸೀಟು ಹಂಚಿಕೆ ವೇಳಾಪಟ್ಟಿ ಪ್ರಕಾರ ಜೂನ್ 30 ಆಯ್ಕೆಗಳನ್ನು ದಾಖಲಿಸಲು ಸಮಯ ನೀಡಲಾಗಿದೆ. ಓಕೆ, ಅದೇ ರೀತಿಯಾಗಿ ಯಾರೆಲ್ಲ ಇವತ್ತು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋತೀರಾ ಅವರಿಗೆ ಜೂನ್ 6ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆಯ ಅಣಕು ಫಲಿತಾಂಶವನ್ನು ಬಿಡುಗಡೆ ಮಾಡಲಾಗುತ್ತದೆ. ಅಣಕು ಫಲಿತಾಂಶ ಅಂದರೆ ಏನು ಈಗ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಅದರ ಒಂದು ಪ್ರಾವಿಷನಲ್ ಲಿಸ್ಟ್ ಬಿಡ್ತಾರೆ ಇಲಾಖೆಯವರು, ಅದಕ್ಕೆ ಮಾಕ್ ಲಿಸ್ಟ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ, ಮಾಕ್ ಲಿಸ್ಟ್. ಸೊ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜು ಅಥವಾ ಕೋರ್ಸ್ ಅಲಾಟ್ ಆಗಿದೆ ಇಲ್ಲ ಅಂತ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದರಲ್ಲಿ ಕೂಡ ನೀವು ಮತ್ತೇನಾದರೂ ಚೇಂಜಸ್ ಅಂದರೆ ಕೋರ್ಸ್ ಇರ್ಬೋದು, ಕಾಲೇಜ್ ನೇಮ್ ಇರ್ಬೋದು, ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಸೊ ಅದಾದ ನಂತರ ಮತ್ತೊಂದು ದಿನಾಂಕದಲ್ಲಿ ಒಂದು ಫೈನಲ್ ಲಿಸ್ಟನ್ನು ಬಿಡ್ತಾರೆ, ಅದೇನು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ನೀವು ಗಮನಿಸ್ಬೋದು ಏನಂದರೆ, ಅಣಕು ಫಲಿತಾಂಶದ ನಂತರ ಅಂದರೆ ಮಾಕ್ ಲಿಸ್ಟ್ ಏನು ಬಿಡ್ತಾರಲ್ಲ ಅದ್ರ ಬಗ್ಗೆ ಅಭ್ಯರ್ಥಿಗಳು ತಾವು ಪಡೆದಿರುವ ಸೀಟುಗಳ ಆಧಾರದಲ್ಲಿ ಇಚ್ಛೆ ಆಯ್ಕೆಗಳನ್ನು ಮಾರ್ಪಡಿಸಲು ಅಂದರೆ ತೆಗೆದುಹಾಕಲು, ಮಾಕ್ ಲಿಸ್ಟಲ್ಲಿ ನೀವು ತೆಗೆದು ಕೂಡ ಹಾಕ್ಬೋದು ಅಥವಾ ಎಡಿಟ್ ಮಾಡ್ಕೋಬೋದು, ಹೊಸದಾಗಿ ಸೇರಿಸ್ಬೋದು, ಸೇರ್ಪಡೆ ಮಾಡಲು ಆದ್ಯತಾ ಕ್ರಮಗಳನ್ನು ಬದಲಾಯಿಸಲು ಅವಕಾಶ ಇರುತ್ತದೆ. ಓಕೆ, ಜೂನ್ 6ರಿಂದ ಜೂನ್ 9ರವರೆಗೆ ಮಾಕ್ ಲಿಸ್ಟ್ ಬಿಡ್ತಾರಲ್ಲ ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಓಕೆ, 3 ದಿನಗಳ ಅವಕಾಶ ಇರಲಿದೆ. ಅಂತಿಮವಾಗಿ ಜೂನ್ 15ಕ್ಕೆ ಅಂದ್ರೇನು ಜುಲೈ 15ಕ್ಕೆ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಪ್ರಕಟವನ್ನು ಮಾಡ್ತಾರೆ. ಸೊ ಇದಿಷ್ಟು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ. ಅದೇ ರೀತಿಯಾಗಿ ಯಾರೆಲ್ಲ ನೀಟ್ ಅಟೆಂಡ್ ಆಗಿದ್ದೀರಾ ಅವ್ರಿಗೂ ಕೂಡ ಇಲ್ಲಿ ಎನ್ರೋಲ್ ಮಾಡ್ಕೊಳ್ಳಲು ಅವಕಾಶವಿದೆ. ನೋಡ್ಬೋದು ಇಲ್ಲಿ ನೀವು ನೀಟ್ ಬರೆದಿರುವ ಅಭ್ಯರ್ಥಿಗಳು ಕೂಡ ಇಂಜಿನಿಯರಿಂಗ್ ಸೀಟುಗಳಿಗೆ ಆದ್ಯತೆಯನ್ನು ದಾಖಲಿಸಬಹುದು. ಅದ್ರ ಜೊತೆಗೆ ಅವರು ವೈದ್ಯಕೀಯ ಬೇಡ ಅಂದರೆ ಇಂಜಿನಿಯರಿಂಗ ಬರಬೇಕಾಗ್ತದೆ, ವೈದ್ಯಕೀಯ ಸೀಟನ್ನು ವೆಕೇಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ಬೋದು ವೈದ್ಯಕೀಯ ಸೀಟು ಪಡೆದಲ್ಲಿ ಯಾರೆಲ್ಲ ಮೆಡಿಕಲ್ ಸೀಟು ಪಡೆದಿರ್ತಾರೆ ಅವ್ರಿಗೆ ಅದು ಬೇಡ, ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋರು ತಾಂತ್ರಿಕ ಸೀಟುಗಳನ್ನು ಹಿಂದಿರುಗಿಸಬೇಕು ಅಥವಾ ವೈಸ್ ವರ್ಸ. ಮೆಡಿಕಲ್ ತೊಗೊಂಡವರು ಇಂಜಿನಿಯರಿಂಗ್ ಹಿಂದಿರುಗಿಸಬೇಕು, ಇಂಜಿನಿಯರಿಂಗ್ ತೊಗೊಂಡವರು ಮೆಡಿಕಲ್ ಸೀಟ್ನ ಹಿಂದಿರುಗಿಸಬೇಕು ಎಂದು KEA ಅಧ್ಯಕ್ಷರು ತಿಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಇಲ್ಲಿ ನೋಡ್ಬೋದು ನೀವು ಒಟ್ಟಾರೆಯಾಗಿ ಇಂಜಿನಿಯರಿಂಗ್ನಲ್ಲಿ 76,168 ಸೀಟುಗಳು ಲಭ್ಯವಿದ್ದಾವೆ. ಅದೇ ರೀತಿಯಾಗಿ ಪಶು ವೈದ್ಯಕೀಯ ವೆಟರ್ನರಿ ಸೈನ್ಸ್ನಲ್ಲಿ 365, BSc ಕೃಷಿಯಲ್ಲಿ 3,922, ನರ್ಸಿಂಗ್ ಕಾಲೇಜುಗಳಲ್ಲಿ 35,212 ಸೀಟುಗಳನ್ನು KEA ಮೂಲಕ ಹಂಚಿಕೆ ಮಾಡಲಾಗುತ್ತದೆ ಫಸ್ಟ್ ರೌಂಡಿಗೆ. ಓಕೆ, ಥ್ಯಾಂಕ್ ಯು.